ಮಾಡಿದ್ದ ಅಂಥೇಳಿ ಅವನ ಕಡೆಯಿಂದ ರೆಸಿಗ್ನೇಷನ್ ಕೊಡಿಸ್ಕೊಂಡ್ರಿ. ಅದು ಬಿಟ್ಟರೆ ಮತ್ತೇನಾಯಿತು? ಇಲ್ಲ, ರೆಸಿಗ್ನೇಷನ್ ಇಲ್ಲ. ಮಂತ್ರಿಮಂಡಲ ರೀಶಫಲ್ ಆಗೋ ಟೈಮಲ್ಲೇ ನೀವು ಚೇಂಜ್ ಮಾಡೋದು, ಅಲ್ಲಿವರೆಗೂ ಚೇಂಜ್ ಇಲ್ಲ ನಿಮ್ಮದು. ಇಸ್ ದಿಸ್ ಅ ವೇ? ಇಸ್ ದಿಸ್ ಎ ಮ್ಯಾನರ್ ಟು ವರ್ಕ್? ಸರ್, ತಪ್ಪು ಮಾಡಿದ್ರಿಗೆ ಶಿಕ್ಷೆ ಆಗಲೇಬೇಕು, ಅವ್ರು ಕೆಳಗಿಳಿಲೇಬೇಕು. ನಿಜಕ್ಕೂ ಇದು ಮೋದಿ ಅಂತ್ಯ ಕಾಣ್ತಾ ಇದೆಯಾ? ಹೌದು. ಜನರು ಎಲ್ಲ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಸರ್ ತಮ್ಮಿಂದ. ಗ್ರೌಂಡ್ ಲೆವೆಲ್ ರಿಪೋರ್ಟ್ಗಳ ಗ್ರೌಂಡ್ಗೆ ಇಳಿದ್ಬಿಟ್ಟು ನಿಮ್ಮ ಜೊತೆಗೆ ನಾವು ಮಾತಾಡ್ತಾ ಇದ್ದೀವಿ. ಗ್ರೌಂಡ್ ರಿಪೋರ್ಟ್ಗಳು ನಮಗೆ ಪ್ರತಿ ದಿವಸ ಬಂದಾಗ್ತಾ ಇರುತ್ತೆ. ಆರ್ ಅಶೋಕ್ ಅವರು ಏನೋ ಒಂದು ಹೇಳಕ್ಕೆ ಹೋದ್ರು, ಕಾಂಗ್ರೆಸ್ನವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು. ಅಲ್ಲ ಸರ್, ಕಾಂಗ್ರೆಸ್ನವರು ಹೊಲಸು ತಿಂದವ್ರೆ ಅಂತ ಹೇಳಿನೇ ಅವರನ್ನು ಕೆಳಗಿಳಿಸಿದ್ರು ಜನ. ಭ್ರಷ್ಟಾಚಾರ ಮಾಡಿ 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 ತಮ್ಮ ಹೊಟ್ಟೆನ ತುಂಬಿಸ್ಕೊಂಡು ಅಡ್ಡಾಡ್ತಿದ್ದಾರೆ ಅಂತ ಹೇಳಿನೇ ಕಾಂಗ್ರೆಸ್ನ ಕೆಳಗಿಳಿಸಿ ನಿಮ್ಮ ಕೈಯಲ್ಲಿ ಆಡಳಿತ ಕೊಟ್ಟರು, ದೇಶದ ಚುಕ್ಕಾಣಿಯನ್ನು ಕೊಟ್ಟರು. ನೀವೇನು ಮಾಡ್ತಿದ್ದೀರಾ ಸರ್? ಕನಿಷ್ಠ ಪಕ್ಷ ಕಾಂಗ್ರೆಸ್ನವರು ಹೇಳಿದ್ರೆ ಕೇಳ್ತಾ ಇದ್ರು. ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿಸ್ತಾ ಇರಲಿಲ್ಲ ಸರ್. ಮಕ್ಕಳು ತಲೆ ಹೊಡೆದವೆ, ಮಕ್ಕಳು ಕೈಕಾಲು ಮುರಿದವೆ. ಆ ಪಾರ್ಟಿ ಮಕ್ಕಳ ಮೇಲೆ ಬರ್ಬರತೆಯ ಏನಂತೀರ ನೀವು, ಒಂದು ಖಾಲಿ ಮಾಡಬೇಕು, ಇವ್ರನ್ನ ಖಲ್ಲಾಸ್ ಮಾಡಬೇಕು. ಮೊದಲೇ ನೀಟ್ ಪೇಪರ್ ಸೋರಿಕೆಯಿಂದ ಆತ್ಮಹತ್ಯೆ ಮಾಡ್ಕೊತವೆ ಮಕ್ಕಳು. ಎರಡೆರಡು ವರ್ಷ, ಮೂರು ವರ್ಷ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿ ವಾಪಸ್ ಆ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದೀರ ನೀವು. ಕೇಳಿದರೆ ನಮ್ಮ ತಾಯಿ ಹಾಗೆ ಹೀಗೆ ಅಂತ ಹೇಳಿ ಡೋಂಗಿ ಕಣ್ಣೀರು ಹಾಕ್ತೀರಾ ನೀವು. ಮೊಸಳೆ ಕಣ್ಣೀರು ಅಂತೀವಿ ನಾವು ಇದಕ್ಕೆ. ನರೇಂದ್ರ ಮೋದಿ ಸಾಹೇಬ್ರೆ, ನಾನು ಡೈರೆಕ್ಟಾಗಿ ಹಿಂಗೆ ಮಾತಾಡ್ತಾ ಇದ್ದೀನಿ. ನಿಜಕ್ಕೂ ತಮಗೆ ಕಾಳಜಿ ಇದ್ದರೆ, ದೇಶದ ಮೇಲೆ ಕಾಳಜಿ ಇದ್ದರೆ, ದೇಶದ ಭವಿಷ್ಯದ ಮೇಲೆ ಕಾಳಜಿ ಇದ್ದರೆ, ಧರ್ಮೇಂದ್ರ ಪ್ರಧಾನ್ ಅವರನ್ನು ಈಗಲೇ ನೀವು ಇಸ್ತೀಫಾ ಇನ್ ದ ಸೆನ್ಸ್ ದಟ್ ರಾಜೀನಾಮೆಯನ್ನು ತಗೊಂಡು ಅವ್ರ ಮನೆಗೆ ಕಳಿಸ್ಬೇಕು. ಶಿಕ್ಷೆ ಬೇಕಲ್ಲಿ. ಈ ದೇಶದಲ್ಲಿ ಹೌದಪ್ಪ ಉನ್ನತ ವಿಚಾರಗಳಿವೆ, ಕೆಲಸ ಮಾಡಬೇಕು, ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಏನು ಸರ್, ಘಂಟಾ ಫರಕ್ ಪಡ್ತಾ ಅಂತ ಹೇಳ್ತಾರೆ. ಅಲ್ಲಿ ಯಾರಿಗೂ ಫರಕ್ಕೆ ಬೀಳೋದಿಲ್ಲ. ಮಾಡಲಿಲ್ಲ ಅಂತಂದ್ರೆ ಏನು ಮಾಡಲ್ಲಪ್ಪ, ಹಂಗೆ ಕೂತ್ಕೊಂಡ್ಬಿಟ್ಟವ್ರು ಸರ್. ಪ್ಯಾರಾಸೈಟ್ಸ್ ಆಗ್ಬಿಟ್ಟವ್ರು, ಪ್ಯಾರಾಸೈಟ್ಸು. ನಿಜಕ್ಕೂ ಮೋದಿ ಅವರ ಒಂದು ಮನಸ್ಥಿತಿ ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಗುರ್ತಾಗ್ತಾ ಇದೆ. ಪ್ರಭು ಶ್ರೀರಾಮನ ಹೆಸರಿನ ಮೇಲೆ ಮಂದಿರವನ್ನು ಕಟ್ಟಿದ್ರಿ, ಅಲ್ಲೂ ಕೂಡ ಚಂದ ಚೋರಿ ಮಾಡಿದ್ರಿ. ಮೊಹಮ್ಮದ್ ಗಜನಿ, ಗೋರಿ ಇವರೆಲ್ಲ ಬಂದು ಲೂಟಿ ಮಾಡ್ಕೊಂಡು ಹೋದವರು. ಅವರು ಶ್ರೇಣಿಗೆ ಸೇರಿದ್ರಿ ನೀವು. ಆ ಶ್ರೇಣಿಗೆ ಸೇರಿಸ್ತವ್ರು ನಿಮ್ಮನ್ನು ಜನ, ಆ ಶ್ರೇಣಿಗೆ ಸೇರಿಸ್ತವ್ರೆ. ಬಟ್ ಆದರೂ ಕೂಡ ತಾವು ಏನು ಹೇಳ್ತೀರಾ, ಕಾಂಗ್ರೆಸ್ನಲ್ಲಿ ಹಂಗಾಗಿತ್ತು. ಕಾಂಗ್ರೆಸ್ನವ್ರು ಬೇಡ ಸರ್, ನೀವು ಮಾತಾಡಿ. ಕಾಂಗ್ರೆಸ್ನವರು ತಪ್ಪು ಮಾಡವ್ರೆ, ಹೊಲಸು ತಿಂದವ್ರೆ ಅಂತ ಹೇಳಿನೇ ಅವ್ರನ್ನ ಕೆಳಗಿಳಿಸವ್ರೆ. ನೀವು ಅದನ್ನು ನೋಡ್ಕೊಬೇಕಲ್ಲ. ಇದನ್ನು ಯಾವಾಗ ನೋಡ್ಕೊತಿರೋ? ಮೋದಿ ಪತನಕ್ಕೆ ಕಾರಣ ಯಾರು? ಪ್ರಶ್ನೆ ಹಾಕೊಂಡಿದ್ದೀವಿ ನಾವು. ಮೋದಿ ಪತನಕ್ಕೆ ಕಾರಣ ಮೋದಿ ಅವರೇ. ಇಷ್ಟು ಹೇಳ್ತಾ ಇವತ್ತಿನ ಭಾರತ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ 60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.